ಮುಂದಿನ ಪ್ರಶ್ನೆ, ಅಡ್ಡ ಮರದಲ್ಲಿ ಬಡ್ಡ ಕುಳಿತಿದ್ದಾನೆ. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಬೊಡ್ಡ ಆಗಬೇಕಿತ್ತು. ಬೊಡ್ಡ ಅಂತಕ್ಕಂಥ ಒಂದು ಪದ. ಬೊಡ್ಡ ಕುಳಿತಿದ್ದಾನೆ. ನಾನು ಯಾರು? ಒಗಟು ಬಿಡಿಸಿ. ಇಲ್ಲಿ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಅಂತಕ್ಕಂಥದ್ದು. ಇಲ್ಲಿ ತೆಂಗಿನಕಾಯಿ ಅಂತಕ್ಕಂಥದ್ದು, ಹಲಸಿನ ಹಣ್ಣು ಅಂತಕ್ಕಂಥದ್ದು, ಕುಂಬಳಕಾಯಿ ಅಂತಕ್ಕಂಥದ್ದು, ಸೋರೆಕಾಯಿ ಅಂತಕ್ಕಂಥದ್ದು. ನೋಡ್ರಿ, ಇಲ್ಲಿ ಹಲಸಿನ ಹಣ್ಣು ನೀವೆಲ್ಲ ನೋಡಿರ್ತೀರಿ, ತೆಂಗಿನಕಾಯಿ ನೋಡಿರ್ತೀರಿ, ಕುಂಬಳಕಾಯಿ ನೋಡಿರ್ತೀರಿ, ಸೋರೆಕಾಯಿ ನೋಡಿರ್ತೀರಿ. ಹೇಗೆ ಬೆಳಿತಾವೆ ಇವು ನೋಡಿರ್ಬೇಕು. ತೆಂಗಿನಕಾಯಿ ಏನಂದ್ರೆ ಎತ್ತರದಲ್ಲಿ ಇರ್ತದ, ಅದು ಗೊಂಚಲಿನಲ್ಲಿ ಇರ್ತದ ಅಂತಕ್ಕಂಥದ್ದು. ಕುಂಬಳಕಾಯಿ ಏನಪ್ಪಾ ಅಂದ್ರೆ ಬಳ್ಳಿ ಇರ್ತದೆ, ಬಳ್ಳಿ ಹಬ್ಕೊಂಡಿರ್ತೈತಿ. ಆ ಬಳ್ಳಿಯಲ್ಲಿ ನೆಲದಲ್ಲೇ ಏನಾಗಿರ್ತದಪ್ಪ ಅಂದ್ರೆ ಆ ಕುಂಬಳಕಾಯಿ ಬೆಳೆದಿರ್ತದ. ಸೋರೆಕಾಯಿ ಅಂತಕ್ಕಂಥದ್ದು ಕೂಡ ಇದು ಕೂಡ ಬಳ್ಳಿ ಇರ್ತದ, ಬಳ್ಳಿಯಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಕೆಳಗಡೆ ಜೋತ್ ಬಿದ್ದಿರ್ತದ ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಹಲಸಿನ ಹಣ್ಣು. ಇದೇನಂದ್ರೆ ಬೊಡ್ಡೆ ಅಂದ್ರೆ ಮರದ ಕಾಂಡದ ಭಾಗ ಏನಿರ್ತಲ್ಲ, ಆ ಕಾಂಡದ ಭಾಗಕ್ಕೆ ಹತ್ತಿಕೊಂಡು ಏನ್ ಮಾಡಿರ್ತಪ್ಪ ಅಂದ್ರೆ ಇದು ಬೆಳೆದಿರ್ತದ. ಹಾಗಾಗಿ ಇದನ್ನ ನಾವೇನಂತ ಹೇಳ್ತೀವಿ? ಹಲಸಿನ ಹಣ್ಣು ಅಂತೇಳಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೇಳಿ ಹಲಸಿನ ಹಣ್ಣು ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಈ ವಾಕ್ಯದ ಸರಿಯಾದ ರೂಪ ಇಲ್ಲಿ ಕೊಟ್ಟಿದ್ದಾರೆ. ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ. ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ವಾಕ್ಯ ಯಾವುದು ಅಂತಕ್ಕಂಥದ್ದನ್ನು ನೋಡ್ಬೇಕು ನಾವು. ಅಕ್ಕಿ ಅಂದ್ರೆ ನಾವು ಊಟ ಮಾಡ್ತೀವಲ್ಲ, ಅನ್ನ, ಅದನ್ನು ನಾವು ಅಕ್ಕಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಅಕ್ಕಿ ಅಂದ್ರೇನು? ಹಕ್ಕಿ ಆಗ್ಬೇಕು. ಹಕ್ಕಿ ಅಂದ್ರೆ ಪಕ್ಷಿ ಅಂತಕ್ಕಂಥದ್ದು. ಆ ಪಕ್ಷಿ ಅಂದ್ರೆ ಹಕ್ಕಿಯು ಹಾರಿ ಅಂದ್ರೆ ಹಾರಿ ಹೋಗೋದು ಅಂತೇಳಿ. ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಹಕ್ಕಿಯು ಹಾರಿ ಅಂತಿದೆ. ಹಾರಿ ಅಂದ್ರೆ ಬರೋದಿಲ್ಲ. ಹೋಗಿ ಅಕ್ಕಿಯನ್ನು ತಿಂದಿತು. ಬಟ್ ಇಲ್ಲಿ ಈ ಪದ ಏನಾಗ್ಬೇಕು? ಬದಲಾಗ್ಬೇಕಿತ್ತು. ಇದು ತಪ್ಪು. ಸರಿಯಾದ ಉತ್ತರ ಮುಂದೆ ನೋಡು ಏನಿದೆ. ನೆಕ್ಸ್ಟ್, ಹಕ್ಕಿಯು ಹಾರಿ ಹೋಗಿ ಹಕ್ಕಿಯನ್ನು ತಿಂದಿತು. ಇಲ್ಲಿದೆ ಹಕ್ಕಿಯು ಸರಿ, ಹಾರಿ ಸರಿ, ಹೋಗಿ ಸರಿ. ಇಲ್ಲಿ ಏನಾಗ್ಬೇಕಿತ್ತು? ಆಗ್ಬೇಕಿತ್ತು. ಆದರೆ ಹಕ್ಕಿಯನ್ನು ತಿಂದಿತು ಅನ್ನೋದಿದೆ. ಹಾಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್ 4ನೇ ಆಯ್ಕೆ ಅಕ್ಕಿಯು ಅಂತಿದೆ. ಅಂದ್ರೆ ಇಲ್ಲಿ ಹಕ್ಕಿ ಆಗ್ಬೇಕು. ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಇದು ಆಗೋದಿಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಇದು ನಮಗ ಸರಿಯಾದ ಉತ್ತರ. ಇಲ್ಲಿ ಅಕ್ಕಿ ಇದೆ, ಅಕ್ಕಿ ಇದೆ, ಹಕ್ಕಿ ಆಗ್ಬೇಕು. ಹಾರಿ ಇದೆ, ಹಾರಿ ಇದೆ, ಹಾರಿ ಆಗ್ಬೇಕು. ಹೋಗಿ ಹೋಗಿ ಅಕ್ಕಿಯನ್ನು ತಿಂದಿತು, ತಿಂದಿತು. ಹಾಗಾಗಿ 2 ಕಡೆ ಏನಾಗಬೇಕಾಗಿತ್ತು? ಬದಲಾವಣೆ ಆಗಬೇಕು. ಇಲ್ಲೂ ಬದಲಾಗಬೇಕು, ಇಲ್ಲಿ ಬದಲಾಗಬೇಕು. ಹಾಗಾಗಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಆ ಒಂದು ವಾಕ್ಯ ಸರಿಯಾದ ವಾಕ್ಯವಾಗಿದೆ. ಹಾಗಾಗಿ 2ನೇ ಆಯ್ಕೆ ಏನಾಗುತ್ತಪ್ಪ ಅಂತ ಇಲ್ಲಿ ಸರಿಯಾದ ಉತ್ತರವಾಗುತ್ತೆ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ ನೋಡಿ ಏನಿದೆ. ಮಗಳು ತಂದೆಗೆ ಪತ್ರ ಬರೆದಳು. ಮಗಳು ತಂದೆಗೆ ಪತ್ರ ಬರೆದಳು. ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ. ಅಂದ್ರೆ ಇಲ್ಲಿ ಎಲ್ಲ ವಾಕ್ಯಕ್ಕೆ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಅಡಿಗೆರೆಯನ್ನ ಎಳೆದಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಇಡೀ ಒಂದು ವಾಕ್ಯವನ್ನ ನಾವೇನ್ ಮಾಡ್ಬೇಕಾಗತ್ತಾ? ಬದಲಾವಣೆ ಮಾಡ್ಬೇಕು ಅಂತಕ್ಕಂಥದ್ದು. ನೋಡ್ರಿ ಏನಿದೆ, ಮಗಳು ತಂದೆಗೆ ಪತ್ರ ಬರೆದಳು. ಅಂದ್ರೆ ಮಗಳು ಇದ್ದದ್ದು ಏನಾಗ್ಬೇಕು? ಮಗನು. ಓಕೆ, ಮಗನು ಇದೆ. ತಂದೆಗೆ ಆಗ್ಬೇಕು, ತಂದಗೆ ಐತಿ. ಪತ್ರ ಇದೆ, ಪತ್ರ ಇದೆ. ಬರೆದಳು ಇದೆ, ಬರೆದನು ಇದೆ. ಆದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ದೋಷ ಇದೆ. ತಂದೆಗೆ ಆಗ್ಬೇಕು, ತಂದಗೆ ಇದೆ. ಹಾಗಾಗಿದು ತಪ್ಪಾದ ಉತ್ತರ. ನೆಕ್ಸ್ಟ್ 2ನೇ ಆಪ್ಷನ್ ನೋಡ್ರಿ, ಮಗನು. ಆದ್ರೆ ಇಲ್ಲಿ ಏನ್ ಹೇಳ್ಯಾರ? ಲಿಂಗ ಬದಲಿಸಿ ಅಂದಾರ. ಆದ್ರೆ ಮಗಳು, ಓಕೆ, ಮಗನು. ತಂದೆಗೆ, ತಾಯಿಗೆ. ಪತ್ರ, ಪತ್ರ. ಬರೆದಳು, ಬರೆದನು. ಹಾಗಾದ್ರೆ ಇದು ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಉತ್ತರ ಆಗುತ್ತಾ ನೋಡೋಣ. ಕೊನೆಗೆ 3ನೇ ಆಯ್ಕೆ ಮಗನು, ಮಗನು. ತಂದೆಗೆ, ತಾಯಿಗೆ. ಪತ್ರ, ಪತ್ರ. ಬರೆದಳು.
ಅಂದರೆ ಇಲ್ಲೇನಿದೆ, ಮಗನು ಅಂತಕ್ಕಂಥದ್ದು ಪುಲ್ಲಿಂಗ ಇದೆ, ತಾಯಿಗೆ ಅಂತಕ್ಕಂಥದ್ದು ಸ್ತ್ರೀಲಿಂಗ ಇದೆ, ಬರೆದಳು ಅಂತಕ್ಕಂಥದ್ದು ಸ್ತ್ರೀಲಿಂಗ ಇದೆ. ಆದರೆ ಇದರಲ್ಲಿ ಏನಂದರೆ ತಪ್ಪಾಗಿದೆ, ಇದು ಏನಾಗಬೇಕು, ಬದಲಾಗಬೇಕು. ಬಟ್ ಇದು ಕೂಡ ತಪ್ಪಾದ ಉತ್ತರ. ಆದರೆ 4ನೇ ಆಯ್ಕೆ ನೋಡ್ರಿ, ಮಗಳು ತಾಯಿಗೆ ಪತ್ರ ಬರೆದಳು. ಅಂದರೆ ಇದು ಕೂಡ ಏನಂದರೆ ಮಗನು, ಇಲ್ಲಿ ಕೂಡ ಏನಂದರೆ ವಾಕ್ಯ ತಪ್ಪಾಗಿದೆ, ಹಾಗಾಗಿ ಇದು ಬರೋದಿಲ್ಲ. ಹಾಗಾಗಿ 4ನೇ ಆಯ್ಕೆ ಏನಿದೆಪ್ಪ ಅಂದರೆ ಮಗಳು ತಂದೆಗೆ ಪತ್ರ ಬರೆದಳು. ಅಂದರೆ ಮಗಳು ತಾಯಿಗೆ ಪತ್ರ ಬರೆದಳು. ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಇದು ಕೂಡ ಉತ್ತರ ರಾಂಗ್ ಆಗುತ್ತೆ. ಆದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮಗನು ತಾಯಿಗೆ ಏನಂದರೆ ಪತ್ರವನ್ನು ಬರೆದನು. ಅಂದರೆ ಇದು 2ನೇ ಆಯ್ಕೆ ಸರಿಯಾದ ಆಯ್ಕೆ ಅಂತಕ್ಕಂಥದ್ದು ಮಕ್ಕಳೇ. ನೋಡಿ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ. ಅಂದರೆ ಇಲ್ಲಿ 1ನೇ ಆಯ್ಕೆ ಏನಿದೆ, ನೋಡಿ ಪ ವ್ಯಂಜನ್ ಅಧಿಕ್ ರ ವ್ಯಂಜನ್ ಅಧಿಕ್ ಅ ಅಂದರೆ ಇಲ್ಲೇನಿದೆ ಕ ವ್ಯಂಜನ್ ಅಧಿಕ್ ಖ ವ್ಯಂಜನ್ ಅಧಿಕ್ ಅ ಇದೆ. ಬಟ್ ಏನಾಗುತ್ತೆ, ಇದು ಒತ್ತಾಗುತ್ತೆ, ಹಾಗಾಗಿ ಇದು ಬರೋದಿಲ್ಲ. ತ ಅಧಿಕ್ ತ ವ್ಯಂಜನ್ ಅಧಿಕ್ ಇ ಇದೆ, ಏನಾಗುತ್ತೆ ತಿ. ಅಂದರೆ ಇದು ಕೂಡ ಏನಾಗಲ್ಲಪ್ಪ ಅಂದರೆ ನಮ್ಗೆ ಉತ್ತರ ಆಗೋದಿಲ್ಲ, ಹಾಗಾಗಿ ಇದು ತಪ್ಪು. ನೆಕ್ಸ್ಟ್ 2ನೇದು ನೋಡ್ರಿ, ಅಂದರೆ ಪ ವ್ಯಂಜನ್ ಅಧಿಕ್ ರ, ಪ ವ್ಯಂಜನ್ ಅಧಿಕ್ ರ ವ್ಯಂಜನ್ ಅಧಿಕ್ ಅ ಸ್ವರ, ಏನಾಯಿತು ನೆಕ್ಸ್ಟ್ ಕ ವ್ಯಂಜನ್ ಅಧಿಕ್ ರು, ಕ ವ್ಯಂಜನ್ ಅಧಿಕ್ ರು ಸ್ವರ, ಏನಾಯಿತು ಕ್ರು. ನೆಕ್ಸ್ಟ್ ತ ವ್ಯಂಜನ್ ಅಧಿಕ್ ಈ ಸ್ವರ, ತ ವ್ಯಂಜನ್ ಅಧಿಕ್ ಈ ಸ್ವರ, ಏನಾಯಿತು ತಿ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರಶ್ನೆಯಲ್ಲಿರ್ತಕ್ಕಂತಹ ಪ್ರಕೃತಿ ಅನ್ನುವಂತಹ ಪದಕ್ಕೆ ಸರಿಯಾದ ಉತ್ತರ ಯಾವುದು, 2ನೇ ಆಯ್ಕೆ ಅಂತಕ್ಕಂಥದ್ದು. 3ನೇ ಆಯ್ಕೆ ಯಾಕಾಗೋದಿಲ್ಲ, 3ನೇ ಆಯ್ಕೆ ಯಾಕಾಗೋದಿಲ್ಲಪ್ಪ ಅಂತ ಹೇಳಿದ್ರೆ ಕ್ರೂ ಅಂದರೆ ಕ ದ ಕೆಳಗಡೆ ರು ಸ್ವರ ಮತ್ತೆ ಉ ಸ್ವರ ಇದೆ, ಹಾಗಾಗಿ ಇದು ತಪ್ಪಾದ ಆಯ್ಕೆ. ನೆಕ್ಸ್ಟ್ ತಿ, ಹಾಗಾಗಿ ಇದು ಬರೋದಿಲ್ಲ. ಅಂದರೆ ಏನು ಕೊಡುತ್ತೆ ಇದು ಅರ್ಥ ನೋಡ್ರಿ, ಕ್ರೂ ಅಂದರೆ ಈ ಥರ 2 ಕೂ ಬರುತ್ತೆ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಏನು ಬರಬೇಕಪ್ಪ ಅಂದರೆ ಕ್ರೂ ಬರಬೇಕು. ಹಾಗಾಗಿ ಆ ಒಂದು ಕ್ರೂ ಎಲ್ಲಿದೆಪ್ಪ ಅಂದರೆ 2ನೇ ಆಯ್ಕೆಯಲ್ಲಿದೆ, ಹಾಗಾಗಿ ಇದು ನಮಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು. 4ನೇದು ನೋಡಿ, ಇಲ್ಲಿ ಕೂಡ ಕ ವ್ಯಂಜನ್ ಅಧಿಕ್ ರು ವ್ಯಂಜನ್ ಅಧಿಕ್ ಉ ಸ್ವರ, ಏನು ಬರುತ್ತೆ ಇದು ಹೀಗೆ ಬರೆದಾಗ ಹೀಗೆ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಪ್ರಕೃತಿ, ಹಾಗಾಗಿ ಇದು ಕೂಡ ತಪ್ಪಾದ ಆಯ್ಕೆ. ಹಾಗಾಗಿ ನಮಗೆ 2ನೇ ಆಯ್ಕೆ ಸರಿಯಾದ ಆಯ್ಕೆ ಅಂತಕ್ಕಂಥದ್ದು. ಹಾಗಾಗಿ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇ ಆಯ್ಕೆ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಚೇತನ ಹಸಿರು ಮಾಡಲಿ ಕರಿದು, ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಸರಿಯಾದ ಕ್ರಮ ಅಂತಕ್ಕಂಥದ್ದು. ಆಪ್ಷನಲ್ಲಿ ನೋಡ್ರಿ, ಕರಿದು ಚೇತನ ಮಾಡಲಿ ಹಸಿರು, ಇಲ್ಲೇನು ಕೇಳ್ಯಾರ ಅಕಾರಾದಿಯಾಗಿ, ಅಂದರೆ ಮೊದಲು ಅಕಾರ ಅಂತ ಹೇಳಿ ಉಚ್ಚಾರ ಬರ್ತಕ್ಕಂತಹ ಶಬ್ದಗಳನ್ನು ಮೊದಲು ಬರಿಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲೇನಂದ್ರೆ ಕ ಆದ ನಂತರ ಚೇ ಇದೆ, ಅಂದರೆ ಇಲ್ಲಿ ಅ ಸ್ವರ ಇದೆ, ಇಲ್ಲಿ ಎ ಸ್ವರ ಇದೆ, ಇಲ್ಲಿ ಆ ಸ್ವರ ಇದೆ, ಇಲ್ಲಿ ಅ ಸ್ವರ ಇದೆ, ಹಾಗಾಗಿ ಇದು ತಪ್ಪಾದ ಆಯ್ಕೆ. ನೆಕ್ಸ್ಟ್ 2ನೇದು ನೋಡಿ, ಚೇತನ ಮಾಡಲಿ ಹಸಿರು ಕರಿದು, ಇಲ್ಲೇನು ಹೇಳಿದಾರ ಅಕಾರಾದಿಯಾಗಿ ಬರೆದಾಗ ಸರಿಯಾದ ಕ್ರಮ. ಅಂದರೆ ಮೊದಲಿಗೆ ಏನಾಗಿರಬೇಕು, ಅಕಾರ ಉಚ್ಚಾರ ಮಾಡಿದಾಗ ಅಕಾರ ಬರ್ತಕ್ಕಂತಹ ಶಬ್ದಗಳನ್ನು ಮೊದಲಿಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಚೇ ಅಂದರೆ ಎ ಸ್ವರ ಬರುತ್ತೆ, ಇಲ್ಲಿ ಮಾ ಆ ಸ್ವರ ಬರುತ್ತೆ, ಇಲ್ಲಿ ಹ ಅ ಸ್ವರ ಬರುತ್ತೆ, ಇಲ್ಲಿ ಅ ಸ್ವರ ಬರುತ್ತೆ. ಅವ್ರು ಹೇಳಿರೋದು ಅಕಾರಾದಿಯಾಗಿ ಬರೆದಾಗ, ಅಂದರೆ ಅಕಾರಾದಿಯಾಗಿ ಬರ್ತಕ್ಕಂತಹ ಏನಂತಾರೆ ಶಬ್ದಗಳು ಮೊದಲಿಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನೋಡಿ 3ನೇ ಆಯ್ಕೆಯಲ್ಲಿ ಏನಿದೆ, ಆ
ಅ ಎ ಇದು ಕೂಡ ತಪ್ಪಾದ ಆಯ್ಕೆ, ಹಾಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್ 4ನೇ ಆಯ್ಕೆಯಲ್ಲಿ ನೋಡಿ, ಹಸಿರು. ಹಸಿರು ಹ ವ್ಯಂಜನ್ ಅಧಿಕ್ ಅಸ್ವರ ಅಂದಾಗ, ಹ ವ್ಯಂಜನ್ ಅಧಿಕ್ ಅಸ್ವರ ಆದಾಗ ಹ ಆಗುತ್ತೆ ಅಂತಕ್ಕಂಥದ್ದು. ಹೌದಾ? ಅಕಾರಾದಿಯಾಗಿ ಅಂದರೆ ಅ ಬಂದಿದೆ. ನೆಕ್ಸ್ಟ್ ಕ, ಹೌದಾ? ಅಸ್ವರ. ಆನಂತರ ಮಾ ಆ ಸ್ವರ. ನೆಕ್ಸ್ಟ್ ಏ ಚೇತನ. ಹೌದಾ? ಈ ರೀತಿ ಅಂದರೆ ಇಲ್ಲಿ ನಮಗೆ ಕ್ರಮವಾಗಿ ಸರಿಯಾದ ಕ್ರಮದಲ್ಲಿ ಬರೆದಾಗ ಅಂತಾರಲ್ವಾ, ಹಾಗಾಗಿ ಇದೇನಾಗುತ್ತಪ್ಪ ಅಂದರೆ ಹಸಿರು, ಕರಿದು, ಮಾಡಲಿ, ಚೇತನ. ಅಂದರೆ ಇದು ನಮ್ಗೆ ಸರಿಯಾದ ಕ್ರಮ ಅಂತಕ್ಕಂಥದ್ದು. ಹಾಗಾಗಿ ಆಪ್ಷನ್ 4ನೇ ಉತ್ತರ ಏನಂದರೆ ನಮ್ಮ ಒಂದು 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ. ಅಂದರೆ ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ಸಿಂಹ, ಕಂದ, ಪುನಃ, ಸಂಪಿಗೆ. ಅಂದರೆ ಇಲ್ಲಿ ನಾವು ವಿಸರ್ಗ ಅಂತಂದು ಎಲ್ಲಿ ನೋಡ್ತೀವಿ ಅಂತಂದರೆ, ನಮ್ಮ ಒಂದು ವರ್ಣಮಾಲೆಯಲ್ಲಿ ಬರ್ತಕ್ಕಂತಹ ವರ್ಣಮಾಲೆಯ ಪ್ರಕಾರಗಳಾಗಿರ್ತಕ್ಕಂತಹ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು ಅಂತ ನೋಡ್ತೀವಿ. ಆ ಒಂದು ಯೋಗವಾಹಗಳಲ್ಲಿ ಕೂಡ 2 ಪ್ರಕಾರಗಳನ್ನು ನೋಡ್ತೀವಿ ಅಂತೇಳಿ. ಒಂದನೇದು ಯಾವುದಪ್ಪ ಅಂತಂದರೆ ಅನುಸ್ವಾರ. ಅನುಸ್ವಾರ. ಎರಡನೇದು ವಿಸರ್ಗ. ಅನುಸ್ವಾರ 1 0, ವಿಸರ್ಗ. ವಿಸರ್ಗ ವಿಸರ್ಗ ಅಂದರೆ 2 0, 1ರ ಕೆಳಗೊಂದು ಬರ್ತದ ಅಂತಕ್ಕಂಥದ್ದು. ಈ ಥರದ ಒಂದು ಅಕ್ಷರಗಳನ್ನು ನಾವೇನಂತ ಹೇಳ್ತೀವಿ? ಯೋಗವಾಹಗಳು ಅಂತ ಹೇಳ್ತೀವಿ. ಆ ಯೋಗವಾಹಗಳನ್ನು ಒಳಗೊಂಡಿರ್ತಕ್ಕಂತಹ ಪದಗಳನ್ನು ನಾವಿಲ್ಲಿ ಗುರುತಿಸ್ಬೇಕಾಗ್ಯದ ಅಂತಕ್ಕಂಥದ್ದು. ಏನದು? ಯಾವುದದು ಶಬ್ದ ನೋಡಿಲಿ. ಸಿಂಹ ಅಂತಕ್ಕಂಥದ್ದಿದೆ. ಸಿಂಹ ಅನ್ನೋದು ಅಂ. ಹೌದಾ? ಅಂ ಅಂದರೆ ಅನುಸ್ವಾರ. ಕಂದ ಅಂತಕ್ಕಂಥದ್ದು ಇದು ಕೂಡ ಅಂ ಅಂತಕ್ಕಂಥದ್ದು. ಹೌದಾ? ಇದು ಕೂಡ ಅನುಸ್ವಾರ. ಸಂಪಿಗೆ ಇಲ್ಲಿ ಏನಪ್ಪ ಅಂದರೆ ಸ ವ್ಯಂಜನ್ ಅಧಿಕ್ ಅಂ ಅಂದರೆ ಸಮ್ ಆಯಿತು. ಹಾಗಾಗಿ ಇದು ಕೂಡ ಏನಾಗಲ್ಲ ಅಂದರೆ ಉತ್ತರ ಆಗೋದಿಲ್ಲ. ಹಾಗಾಗಿ 3ನೇ ಆಯ್ಕೆ ನಮಗೆ ಸರಿಯಾದ ಉತ್ತರ. ನಹ ಅಂತಿದೆ ನೋಡಿ. ನ ವ್ಯಂಜನ್ ಅಧಿಕ್ ಅಹ ಅಂತಕ್ಕಂಥದ್ದು ಇದು ಏನಪ್ಪ ಅಂದರೆ ವಿಸರ್ಗ ಅಂತಕ್ಕಂಥದ್ದು ಮಕ್ಕಳೇ. ಹಾಗಾಗಿ ಇದಕ್ಕೆ 16ನೇ ಪ್ರಶ್ನೆಗೆ ವಿಸರ್ಗ ಒಳಗೊಂಡಿರುವ ಪದ ಯಾವುದಪ್ಪ ಅಂತಂದರೆ ನಮಗೆ ಆಯ್ಕೆ 3ನೇ ಆಯ್ಕೆ ಸರಿಯಾದ ಆಯ್ಕೆ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋದ ನೋಡಿ, ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ. ವಿಜಾತಿ ಒತ್ತಕ್ಷರ. ಇಲ್ಲಿ ವಿಜಾತಿ ಒತ್ತಕ್ಷರ ಅಂತ ನೋಡಿದಾಗ, ವಿಜಾತಿ ಒತ್ತಕ್ಷರ ಯಾವುದು ಅಂತಕ್ಕಂಥದ್ದನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಜಾತಿ ಒತ್ತಕ್ಷರಗಳು ಯಾವುದು ಅಂತಕ್ಕಂಥದ್ದನ್ನು ನೋಡಿ. ಅಕ್ಕಪಕ್ಕ ಅಂದರೆ ಕ ಅಂದರೆ ಕ ವ್ಯಂಜನ್ ಅಧಿಕ್ ಕ ವ್ಯಂಜನ್ ಅಧಿಕ್ ಅಸ್ವರ ಅಂದರೆ ಕ. ಅಂದರೆ ಇದು ಕೂಡ ಒಂದೇ ಥರದ ಏನಂತಂದರೆ ಒತ್ತುಗಳು ಬಂದಿರೋದ್ರಿಂದ ಅದು ಸಜಾತಿ ಒತ್ತಕ್ಷರ. ರಕ್ಕಸ ಇದು ಕೂಡ ಸಜಾತಿ ಒತ್ತಕ್ಷರ, ಇದು ಕೂಡ ಆಗೋದಿಲ್ಲ. ನೆಕ್ಸ್ಟ್ ಹೆಬ್ಬಂಡೆ. ಹೆಬ್ಬಂಡೆ ಅಂತಕ್ಕಂಥದ್ದು ಬ ವ್ಯಂಜನ್ ಅಧಿಕ್ ಬ ವ್ಯಂಜನ್ ಅಧಿಕ್ ಅಂ ಅಂತಕ್ಕಂಥದ್ದು. ಹಾಗಾಗಿ ಹೆಬ್ಬಂಡೆ ಇದು ಕೂಡ ಆಗೋದಿಲ್ಲ. ಹಾಗಾದರೆ ಇಲ್ಲೇನಪ್ಪ ಅಂದರೆ ಆಜ್ಞೆ ಅಂತಕ್ಕಂಥದ್ದು ಏನಂತಾರೆ 4ನೇ ಆಯ್ಕೆ ಸರಿಯಾದ ಉತ್ತರ ಜ್ಞೆ ಆಯ್ತಲ್ವ. ಚ ವ್ಯಂಜನ್ ಅಧಿಕ್ ಜ್ಞ ಅಧಿಕ್ ಏ ಸ್ವರ ಅಂತಕ್ಕಂಥದ್ದು. ಹಾಗಾಗಿ ಆಪ್ಷನ್ 4ನೇದು ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಮಕ್ಕಳ. ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಬೇರೆ ಜಾತಿಯ ವ್ಯಂಜನಗಳು ಒತ್ತಾಗಿ ಬಂದಿದ್ರೆ ಅದನ್ನು ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ವಿಜಾತಿ ಸಂಯುಕ್ತಾಕ್ಷರ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ನಮ್ಮ ರಾಜ್ಯಾದ್ಯಂತ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನಲ್ಲಿ ನಡೀತಕ್ಕಂತಹ ಜೀನಿಯಸ್ ಅವಾರ್ಡ್ ಪ್ರತಿ ವರ್ಷವೂ ನಡೆಸುವಂತೆ ಈ ವರ್ಷವೂ ಕೂಡ ನಾವು ಜೀನಿಯಸ್ ಅವಾರ್ಡನ್ನು ಮಾಡ್ತಾ ಇದ್ದೀವಿ. ಈ ಒಂದು ಜೀನಿಯಸ್ ಅವಾರ್ಡ್ ಅಂತಕ್ಕಂಥ ಪರೀಕ್ಷೆಯನ್ನು ಬರೀಬೇಕಾದ್ರೆ ಮಕ್ಕಳು ತಮ್ಮ ಹೆಸರನ್ನು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ನೋಂದಾಯಿಸ್ಕೊಳ್ಬೇಕು. ಹೇಗೆ ನೋಂದಾಯಿಸ್ಕೊಳ್ಬೇಕು? ಸ್ಟೂಡೆಂಟ್ ನೇಮ್
ಮೊದಲೇನಪ್ಪ ಅಂತಂದರೆ ಮಗುವಿನ ಹೆಸರನ್ನು, ಆನಂತರ ತರಗತಿ, ಊರು, ಶಾಲೆಯ ಹೆಸರನ್ನು ಬರೆದು ಏನಂತಾರೆ 9632183868 ಅನ್ನುವಂಥ ನಂಬರ್ಗೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬೇಕು. ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಳಿ. ಪರೀಕ್ಷಾ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿಕೊಂಡ್ರೆ ಮಾತ್ರ ನೀವು ಮಾರ್ಚ್ 22ನೇ ತಾರೀಕು ನಡೀತಕ್ಕಂತಹ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ಏನು ಮಾಡುತ್ತಪ್ಪ ಅಂತಂದರೆ ಅವಕಾಶ ಮಾಡಿಕೊಡ್ಲಾಗುತ್ತೆ ಅಂತಕ್ಕಂಥದ್ದು. ಈಗಾಗಲೇ ನಾವು ಹಿಂದೆ ನಿಮಗೆ ಫೀಸನ್ನು ಯಾವ ರೀತಿಯಾಗಿ ಏನಂದರೆ ಎಂಟ್ರೆನ್ಸ್ ಫೀಸ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ನಿಮಗೆ ಏನು ಮಾಡಿದ್ದೀವಿ ಅಂತಂದರೆ ಹೇಳಿದ್ದೀವಿ ಅಂತಕ್ಕಂಥದ್ದು. ಹಾಗಾಗಿ ಆ ಒಂದು 200 ರೂಪಾಯಿ ಫೀಸನ್ನು ನೀವು ಏನಂತಂದರೆ ಭರಿಸೋದ್ರ ಮುಖಾಂತರ ಈ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಈ ಒಂದು ನಂಬರ್ಗೆ ನೀವು ವಾಟ್ಸಪ್ಪನ್ನು ಮಾಡಬೇಕು ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಏನಂದರೆ ಈ ಒಂದು ಮೊರಾರ್ಜಿ ನವೋದಯ ಸೈನಿಕ ಶಾಲೆಗೆ ಕನ್ನಡ ವ್ಯಾಕರಣಾಂಶ ತುಂಬ ಏನಂತಂದರೆ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆ ಒಂದು ಏನಂತಂದರೆ ನಾಮಪದಗಳು ಅಂತಕ್ಕಂಥ ಒಂದು ಏನಂದರೆ ವಿಷಯ ಕನ್ನಡ ವ್ಯಾಕರಣಾಂಶದಲ್ಲಿ ನಾಮಪದಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲೇನಪ್ಪ ಅಂತಂದರೆ ಈ ಒಂದು ಪ್ರಶ್ನೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳನ್ನು ಈ ನಾಮಪದ ಅಂದರೆ ಹೆಸರುಗಳು ನಾಮಪದದ ಈ ವಿಧವಾಗಿದೆ. ಅಂದರೆ ಇಲ್ಲಿ ಆಯ್ಕೆ ಕೊಟ್ಟಿದ್ದಾರೆ, 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ರೂಢನಾಮ, ಅಂಕಿತನಾಮ, ವಸ್ತುವಾಚಕ ನಾಮಪದ, ಅನ್ವರ್ಥನಾಮ ಅಂತೇಳಿ ಇಲ್ಲಿ ಕೊಟ್ಟಿರೋದು. ಈ ಒಂದು ಡೆಫಿನಿಷನ್ ಅಂದರೆ ಹೇಳಿಕೆ ಏನಿದೆ, ವಾಕ್ಯ ಏನಿದೆಪ್ಪ ಅಂತಂದರೆ ಗುರುತಿಗಾಗಿ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ. ಗುರುತಿಗಾಗಿ ಅಂದರೆ ನಾವು ಏನೇ ವ್ಯವಹಾರ ಅಂದರೆ ಕೊಡುಕೊಳ್ಳುವಿಕೆ ಆಗಿರ್ಬೋದು, ನಾವು ಮಾತನಾಡ್ತಕ್ಕಂಥದ್ದಾಗಿರ್ಬೋದು, ಹಾಗೆ ಏನಪ್ಪ ಅಂತಂದರೆ ಈ ಒಂದು ದಿನನಿತ್ಯದ ಜೀವನದಲ್ಲಿ ಬಳಕೆ ಮಾಡ್ತಕ್ಕಂತಹ ಒಂದು ಶಬ್ದಗಳನ್ನು ಗುರುತಿಸಿಕೊಂಡಿರ್ತೀವಿ, ಹೆಸರುಗಳನ್ನು. ಆ ಹೆಸರುಗಳು ಯಾವ ಒಂದು ನಾಮಪದಕ್ಕೆ ಸೇರಿವೆ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾವುದು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಿರ್ತಕ್ಕಂಥದ್ದು ಅಂದರೆ ಇಲ್ಲಿ ನಾಮಪದಗಳು ಅಂತ ಹೇಳಿದ್ರೆ ಏನಂದರೆ ವಸ್ತುವಾಚಕ ನಾಮಪದ, ಸಂಖ್ಯಾವಾಚಕ ನಾಮಪದ, ಸಂಖ್ಯೆಯ ವಾಚಕ ನಾಮಪದ, ಗುಣವಾಚಕ ನಾಮಪದ, ಪ್ರಕಾರವಾಚಕ ನಾಮಪದ, ಪರಿಮಾಣವಾಚಕ ನಾಮಪದ. ಹೀಗೇನಂದರೆ ನಾಮಪದಗಳಲ್ಲಿ ನಾವು 9 ಪ್ರಕಾರದ ನಾಮಪದಗಳನ್ನು ನೋಡ್ತೀವಿ ಅಂತಕ್ಕಂಥದ್ದು. ಈ ಒಂದು ವಸ್ತುವಾಚಕ ನಾಮಪದಗಳಲ್ಲಿ ಈ ಒಂದು ಅಂಕಿತನಾಮ, ರೂಢನಾಮ ಮತ್ತು ಅನ್ವರ್ಥಕ ನಾಮ ಅಂತಕ್ಕಂತಹ 3 ಪ್ರಕಾರಗಳನ್ನು ನೋಡ್ತೀವಿ. ಅದರಲ್ಲಿ ಏನಪ್ಪ ಅಂತಂದರೆ ಈ ಒಂದು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಿರ್ತಕ್ಕಂತಹ ಹೆಸರುಗಳಿಗೆ ಏನಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ರೂಢನಾಮ ಅಂತ ಹೇಳಿದ್ರೆ ನಾವು ಹಿಂದಿನಿಂದ ಅಂದರೆ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಅವುಗಳನ್ನು ಕರ್ಕೊಂಡು ಬರ್ತಕ್ಕಂಥದ್ದು, ಅಂದರೆ ಅವುಗಳನ್ನೇ ನಾವು ಏನಂದರೆ ಬಳಸ್ಕೊಂಡು ಬರ್ತಕ್ಕಂತಹ ಒಂದು ಹೆಸರುಗಳಿಗೆ ಏನಂತ ಹೇಳ್ತೀವಪ್ಪ ಅಂದರೆ ರೂಢನಾಮ ಅಂತ ಹೇಳ್ತೀವಿ. ಹಾಗೆ ಏನಂತಂದರೆ ವಸ್ತುವಾಚಕ ನಾಮಪದ ಅಂದರೆ ವಸ್ತುಗಳ ಒಂದು ಹೆಸರುಗಳನ್ನು ಗುರುತಿಸೋದಕ್ಕೆ ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ವಸ್ತುವಾಚಕ ನಾಮಪದ ಅಂತ ಹೇಳ್ತೀವಿ. ಈ ಒಂದು ವಸ್ತುವಾಚಕ ನಾಮಪದಗಳಲ್ಲಿ 3 ಪ್ರಕಾರಗಳು: ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ ಅಂತೇಳಿ. ಈ ಒಂದು ಅಂಕಿತನಾಮ ಅಂತ ಹೇಳಿದ್ರೆ ವ್ಯವಹಾರದ ಒಂದು ಗುರುತಿಗಾಗಿ ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳೇ ಅಂಕಿತನಾಮಗಳು. ಅನ್ವರ್ಥನಾಮ ಅಂತ ಹೇಳಿದ್ರೆ ಇಲ್ಲಿ ಏನಂತ ಹೇಳಿದ್ರೆ ವೃತ್ತಿಗೆ ಅನುಗುಣವಾಗಿ ಅಂದರೆ ಯಾವುದಾದರೂ ಕೆಲಸವನ್ನು ಮಾಡ್ತಕ್ಕಂತಹ ಒಂದು ಕೆಲಸದ ಆಧಾರದ ಮೇಲೆ ಹೇಳ್ತಕ್ಕಂತಹ ಹೆಸರುಗಳನ್ನು ನಾವು ಏನಂತ ಹೇಳ್ತೀವಪ್ಪ ಅಂದರೆ ಅನ್ವರ್ಥನಾಮ ಅಂತ ಹೇಳ್ತೀವಿ. ಹಾಗೂ ಅಂಗವೈಕಲ್ಯಕ್ಕೆ ಅನುಗುಣವಾಗಿ ಅಂದರೆ ದೇಹದ ಯಾವುದಾದ್ರೂ ಒಂದು ಭಾಗ ಏನಂತಂದರೆ ನ್ಯೂನತೆಯನ್ನು ಹೊಂದಿತ್ತು ಅಂದರೆ ಅಂತಹ ಒಂದು ಏನಂದರೆ ಅವುಗಳನ್ನು ಗುರುತಿಸೋದಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ನಾವು ಅನ್ವರ್ಥನಾಮ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳೋದಾದರೆ ಈಗ ನೋಡಿ, ಕುರುಡ, ಕಣ್ಣು ಕಾಣದೇ ಇರ್ತಕ್ಕಂಥವ್ರಿಗೆ ಕುರುಡ ಅಂತ ಹೇಳ್ತೀವಿ. ಕಿವಿ ಕೇಳದೇ ಇರ್ತಕ್ಕಂಥವ್ರಿಗೆ ಕಿವುಡ ಅಂತ ಹೇಳ್ತೀವಿ. ಮಾತು ಬಾರದೇ ಇರ್ತಕ್ಕಂಥವ್ರಿಗೆ ಮೂಗ ಅಂತ ಹೇಳ್ತೀವಿ. ಇವುಗಳು ಏನಂದರೆ ಅಂಗವೈಕಲ್ಯಕ್ಕೆ ಅನುಗುಣವಾಗಿ. ಆನಂತರ ವೃತ್ತಿಗೆ ಅನುಗುಣವಾಗಿ ಅಂತ ಹೇಳಿದ್ರೆ ಈಗ ನೋಡಿ, ಕಮ್ಮಾರ ಅಂತ ಹೇಳ್ತೀವಿ ಅಂದರೆ ಕಬ್ಬಿಣದ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಸಲಕರಣೆಗಳನ್ನು ಮಾಡ್ತಕ್ಕಂಥವ್ರಿಗೆ ಕಮ್ಮಾರ ಅಂತ ಹೇಳ್ತೀವಿ. ಮರಮುಟ್ಟುಗಳಿಂದ ಮಾಡ್ತಕ್ಕಂಥವ್ರಿಗೆ ಬಡಿಗ ಅಂತ ಹೇಳ್ತೀವಿ. ಕಲ್ಲುಗಳನ್ನು ಕೆತ್ತನೆ ಮಾಡ್ತಕ್ಕಂಥವ್ರಿಗೆ ಶಿಲ್ಪಿ ಅಂತ ಹೇಳ್ತೀವಿ. ಪಾಠ ಬೋಧನೆಯನ್ನು ಮಾಡ್ತಕ್ಕಂತಹ ಏನಂದರೆ ಶಿಕ್ಷಕಿಯರಿಗೆ ಶಿಕ್ಷಕಿ ಅಂತ ಹೇಳ್ತೀವಿ. ಹಾಗೆ ಏನಪ್ಪ ಅಂತ ಹೇಳಿದ್ರೆ
ಈ ರೀತಿಯಾಗಿ ವ್ಯಾಪಾರ ಮಾಡ್ತಕ್ಕಂಥವ್ರು ಅಂದರೆ ದಿನನಿತ್ಯದಲ್ಲಿ ಏನಪ್ಪ ಅಂದರೆ ಜೀವನದಲ್ಲಿ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಏನಂದರೆ ವ್ಯಾಪಾರವನ್ನು ಮಾಡ್ಕೊಂಡು ಬದುಕ್ತಕ್ಕಂಥವ್ರಿಗೆ ವ್ಯಾಪಾರಿಗಳು ಅಂತ ಹೇಳ್ತೀವಿ. ಹೀಗೆ ವೃತ್ತಿಗೆ ಅನುಗುಣವಾಗಿ ಮತ್ತು ಅಂಗವೈಕಲ್ಯಕ್ಕೆ ಅನುಗುಣವಾಗಿ ಹೇಳ್ತಕ್ಕಂಥದ್ದು ಅನ್ವರ್ಥನಾಮ ಅಂತ ಹೇಳ್ತೀವಿ. ಇಲ್ಲಿ ನಮ್ಗೆ ಈ ಒಂದು ಗುರುತಿಗಾಗಿ ಮತ್ತು ವ್ಯವಹಾರದ ಉಪಯೋಗಕ್ಕೆ ಇಟ್ಕೊಂಡಿರ್ತಕ್ಕಂತಹ ಹೆಸರುಗಳನ್ನು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅಂಕಿತ ನಾಮಗಳು. ಉದಾಹರಣೆಗೆ ಏನಂತಂದರೆ ನಮ್ಮ ಒಂದು ಭಾರತ ಇದೆ, ಭಾರತ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಒಂದು ಅಂಕಿತ ನಾಮ. ಈಗ ಏನಂದ್ರೆ ಕಾವೇರಿ ಅಂತಕ್ಕಂಥದ್ದು ನದಿ ಅನ್ನೋದು ರೂಢನಾಮ. ಆ ನದಿಗೆ ನಾವೇನು ಹೆಸರಿಡ್ತೀವಿ? ಕಾವೇರಿ, ತುಂಗಭದ್ರ, ಬ್ರಹ್ಮಪುತ್ರ, ಕೃಷ್ಣ, ಹೌದಾ, ನರ್ಮದಾ, ಈ ಥರದ ಹೆಸರುಗಳನ್ನು ಇಡ್ತೀವಲ್ಲ, ಅದಕ್ಕೇನಪ್ಪ ಅಂತ ಹೇಳಿದ್ರೆ ಅಂಕಿತ ನಾಮ ಅಂತ ಹೇಳ್ತೀವಿ ಅಂತಕ್ಕಂಥದ್ದು. ಈಗೇನಪ್ಪ ಅಂದರೆ ನಾಮಪದಗಳ ಒಂದು ಏನಂತಂದರೆ ನಾಮಪದಗಳು ಅಂತಕ್ಕಂಥ ಒಂದು ಅಧ್ಯಯನ ಏನಪ್ಪ ಅಂದರೆ ಭಾಳ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಏನಿದೆ? ಕಾಂಚನ ಸುಂದರ ಹುಡುಗಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಏನಿದೆ? ಕಾವೇರಿ, ಕಾಂಚನ ಅಂತಕ್ಕಂಥ ಒಂದು ಪದ ಏನಿದೆ ಇದು ನೋಡಿ. ಕಾಂಚನ ಸುಂದರ ಹುಡುಗಿ. ಕಾಂಚನ ಹೇಗಿದ್ದಾಳಪ್ಪ? ಸುಂದರ ಹುಡುಗಿ. ಅಂದರೆ ಇಲ್ಲಿ ಈ ಒಂದು ಕಾಂಚನ ಅಂತಕ್ಕಂತಹ ಒಬ್ಬ ಹುಡುಗಿಯಲ್ಲಿರ್ತಕ್ಕಂತಹ ವಿಶೇಷತೆಯನ್ನು ಹೇಳ್ತಕ್ಕಂಥ ಒಂದು ಪದ ಏನಾಗಿದೆ? ಸುಂದರ ಅಂತಕ್ಕಂಥದ್ದಿದೆ. ನಾಮಪದ ಅನ್ನೋದು ಏನಪ್ಪ? ಅದು ಕಾಂಚನ ಅಂತಕ್ಕಂಥದ್ದು ನಾಮಪದ. ಕ್ರಿಯಾಪದ ಅಂತಕ್ಕಂಥದ್ದು ಕೆಲಸವನ್ನು ಗುರುತಿಸ್ತಕ್ಕಂಥದ್ದು. ಇಲ್ಲಿ ಸರ್ವನಾಮ ಅಂತ ಹೇಳಿದ್ರೆ ನಾಮಪದದ ಬದಲಿಗೆ ಬಳಸ್ತಕ್ಕಂಥವುಗಳನ್ನು ನಾವು ಸರ್ವನಾಮ ಅಂತ ಹೇಳ್ತೀವಿ. ಉದಾಹರಣೆಗೆ ಅವನು, ನಾನು, ನೀನು, ನೀವು, ಈ ಥರದ ಒಂದು ಏನಂದರೆ ಪದಗಳನ್ನು ನಾವು ಸರ್ವನಾಮ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಈ ಕಾಂಚನಳಲ್ಲಿರ್ತಕ್ಕಂಥ ಒಂದು ಏನಂದರೆ ಕಾಂಚನ ಹೇಗಿದ್ದಾಳೆ? ಕಾಂಚನಳಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ಆಕೆಯಲ್ಲಿರ್ತಕ್ಕಂಥ ಸುಂದರ. ಅಂದರೆ ಆಕೆ ಬಹಳ ಸೌಂದರ್ಯವತಿಯಾಗಿದ್ದಾಳೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದೇ ಗುಣವಿಶೇಷಣ. ಆಕೆಯಲ್ಲಿರ್ತಕ್ಕಂಥ ಒಂದು ವಿಶೇಷಣ ಸುಂದರವಾಗಿದ್ದಾಳೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಗುಣವಿಶೇಷಣ ಮೂರನೇ ಆಯ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು. ನೆಕ್ಸ್ಟ್ ಮೂರನೇ ಕೊನೆಯ ಪ್ರಶ್ನೆ ನೋಡಿ. ಬೆಟ್ಟದಾವರೆ ಈ ಸಂಧಿಗೆ ಏನಂದರೆ ಈ ಸಂಧಿಯನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಅಂತೇಳಿ. ಈ ಬೆಟ್ಟದಾವರೆ ಅಂತಕ್ಕಂಥ ಒಂದು ಪದವನ್ನು ಬಿಡಿಸಿ ಬರೆದಾಗ ನೋಡ್ರಿ, ಬೆಟ್ಟದ ಅಧಿಕ ತಾವರೆ, ಬೆಟ್ಟ ಅಧಿಕ ತಾವರೆ, ಬೆಟ್ಟ ಅಧಿಕ ದಾವರೆ, ಬೆಟ್ಟದ ಅಧಿಕ ದಾವರೆ. ಇಲ್ಲಿ ನಾವು ಸಂಧಿಯನ್ನು ನೋಡಿದಾಗ ನಾವು ವ್ಯಾಕರಣಾಂಶದ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದರೆ ಏನಪ್ಪ ಅಂದರೆ ಎರಡು ಪದಗಳು ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಏನಂದರೆ ಅರ್ಥಪೂರ್ಣವಾಗಿರಬೇಕು. ಮತ್ತೇನಪ್ಪ ಅಂದರೆ ಸರಿಯಾದ ರೀತಿಯಲ್ಲಿ ಏನಂದ್ರೆ ಅವು ಅರ್ಥವನ್ನು ಕೊಡಬೇಕು ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಬೆಟ್ಟದ ಅಧಿಕ ತಾವರೆ ಬೆಟ್ಟದಾವರೆ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ನಾವು ಬಿಡಿಸಿ ಬರೆದಾಗ ಏನಂದರೆ ಲೋಪ ಆದಾಗ ಅವುಗಳನ್ನು ಮತ್ತೆ ಕೂಡಿಸಿದಾಗ ಅವೆರಡರಲ್ಲಿ ಯಾವುದೇ ವ್ಯತ್ಯಾಸ ಆಗದೆ ಒಳ್ಳೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಪದವಾಗಿ ಏನಾಗಬೇಕಪ್ಪ ಅಂದ್ರೆ ಅವು ಏನಂದರೆ ರಚನೆಗೊಳ್ಳಬೇಕು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಂದರೆ ಬೆಟ್ಟ ಅಧಿಕ ತಾವರೆ, ಬೆಟ್ಟ ಅಧಿಕ ತಾವರೆ, ಬೆಟ್ಟ ಅಧಿಕ ದಾವರೆ, ಬೆಟ್ಟದ ಅಧಿಕ ದಾವರೆ, ಬೆಟ್ಟ ಅಧಿಕ ದಾವರೆ ಇದು ಆಗೋದಿಲ್ಲ. ಬೆಟ್ಟದ ಅಧಿಕ ದಾವರೆ ಇದು ಕೂಡ ಆಗೋದಿಲ್ಲ. ಇಲ್ಲಿ ಬೆಟ್ಟದ ಅಧಿಕ ತಾವರೆ, ಇಲ್ಲಿ ಬೆಟ್ಟದ ಅಲ್ಲ, ಬೆಟ್ಟದ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ನಾವು ಲೋಪಸಂಧಿ ಮಾಡಿದಾಗ ಕೂಡ ಇದೇನಾಗುತ್ತಪ್ಪ ಅಂದರೆ ಇಲ್ಲಿ ದವನ್ನು ಬಿಟ್ಟಿದಾಗ ಬೆಟ್ಟತಾವರೆ ಅಂತಕ್ಕಂಥ ಒಂದು ಅನ್ನುವಂಥ ಏನಂದರೆ ಸರಿಯಾದ ಪದ ಆಗೋದಿಲ್ಲ. ಹಾಗಾಗಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ಬೆಟ್ಟ ಅಧಿಕ ತಾವರೆ, ತಾವರೆ ಎಲ್ಲಿದೆಪ್ಪ ಅಂದರೆ ಬೆಟ್ಟದಲ್ಲಿದೆ ಅಂತಕ್ಕಂಥದ್ದನ್ನು ಹೇಳ್ತದ. ಹಾಗಾಗಿ ಬೆಟ್ಟ ಅಂತಕ್ಕಂಥದ್ದರಲ್ಲಿ ತಾವರೆ ಇದೆ ಅನ್ನುವಂಥ ಮಾತನ್ನು ಹೇಳ್ತದೆ. ಹಾಗಾಗಿ ಇದನ್ನು ಕೂಡಿಸಿ ಬರೆದಾಗ ಬೆಟ್ಟದಾವರೆ ಅಂತಕ್ಕಂಥದ್ದು ಆದೇಶ ಸಂಧಿಗೆ ಉದಾಹರಣೆ ಆಗ್ತದ ಅಂತಕ್ಕಂಥದ್ದು. ಹಾಗಾಗಿ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಎರಡನೇ ಆಯ್ಕೆ ಅಂತಕ್ಕಂಥದ್ದು ಮಕ್ಕಳೇ. ಇಷ್ಟೇನಪ್ಪ ಅಂತ ಹೇಳಿದ್ರೆ ಈ ಒಂದು ಇವತ್ತಿನ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ವಿಷಯದ ಆಧಾರದ ಮೇಲೆ ಅನೇಕ ಪ್ರಶ್ನೆಗಳನ್ನು ಇದೇ ಥರದ ಪ್ರಶ್ನೆಗಳನ್ನು ಏನು ಮಾಡಲಾಗುತ್ತಪ್ಪ ಅಂತ ಹೇಳಿದ್ರೆ ಕೇಳಲಾಗುತ್ತೆ ಅಂತಕ್ಕಂಥದ್ದು. ಈ ಥರದ ಒಂದು ಭಾಳಷ್ಟು ಪ್ರಶ್ನೆಗಳು ಮಾದರಿಯಾಗಿ ನಿಮಗೇನಪ್ಪ ಅಂದರೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ ಅಂತಕ್ಕಂಥದ್ದು. ಧನ್ಯವಾದಗಳು.